ದಾವಣಗೆರೆ ಜಿಲ್ಲೆಯ ಸುರಗೊಂಡನಕೊಪ್ಪದಲ್ಲಿ ಜನಿಸ್ತಾರೆ. ಸಮಾಜದಲ್ಲಿ ನಡೆಯುತ್ತಿರುವ ಮೌಢ್ಯತೆ ಬಗ್ಗೆ ಜನರನ್ನು ಎಚ್ಚರಗೊಳಿಸುತ್ತಿದ್ದರು. ನಿಧನರಾದ ಸ್ಥಳದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಸೇವಾಲಾಲರ ಕಂಚಿನ ಪುತ್ಥಳಿಯನ್ನು ಅನಾವರಣಗೊಳಿಸಿದ್ದಾರೆ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ನಮ್ಮ ಭಾರತ ದೇಶ ಹಲವಾರು ಚಿಂತಕರು, ಆಧ್ಯಾತ್ಮಿಕರು, ಸಾಧುಗಳು, ಸಂತರು ಜನಿಸಿದಂಥ ಈ ನಮ್ಮ ದೇಶದಲ್ಲಿ ಬಂಜಾರ ಜನಾಂಗದ ದೈವ ಗುರುಗಳು ಮತ್ತು ಮಹಾರಾಜರು ಆದಂಥ ಶ್ರೀ ಸಂತ ಸೇವಾಲಾಲ ಕೂಡ ಒಬ್ಬರು. ಇನ್ನೇನು ಅವರ ಜಯಂತಿ ಬಂದೇ ಬಿಡ್ತು. ಹಾಗಾದ್ರೆ ಬನ್ನಿ ಸೇವಾಲಾಲರ ಬಗ್ಗೆ ಸಂಕ್ಷಿಪ್ತವಾದ ಒಂದು ಮಾಹಿತಿನ ತಿಳ್ಕೊಂಡು ಬರೋಣ. ಸ್ನೇಹಿತರೆ, ಇವರು ಫೆಬ್ರವರಿ 15, 1739 ದಾವಣಗೆರೆ ಜಿಲ್ಲೆಯ ಸುರಗೊಂಡನಕೊಪ್ಪದಲ್ಲಿ ಜನಿಸ್ತಾರೆ. ತಂದೆ ಭೀಮಾನಾಯಕ್, ತಾಯಿ ಧರ್ಮಣಿ ಮಾತಾ ಅಂತೇಳಿ. ಸೇವಾಲಾಲರ ಮಹಾರಾಜರು ಚಿಕ್ಕಂದಿನಿಂದಲೇ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವನದ ಕಡೆಗೆ ಒಲವು ತೋರಿದರು. ಜನಸಾಮಾನ್ಯರಿಗೆ ಧಾರ್ಮಿಕ ಉಪದೇಶ ನೀಡುತ್ತಾ ಜೀವನದ ಸರಳತೆ ಮತ್ತು ನೈತಿಕತೆಯ ಪ್ರಚಾರ ಮಾಡುತ್ತಿದ್ದರು. ಸತ್ಯ ಮತ್ತು ಅಹಿಂಸೆಯ ಮೇಲೆ ಕೇಂದ್ರೀಕೃತರಾಗಿದ್ದರು. ಬಡವರು ಮತ್ತು ಹಿಂದುಳಿದ ವರ್ಗದ ಜನರಿಗೆ ಸಹಾಯ ಮಾಡುವುದರ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಕಂಡುಕೊಂಡರು. ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು ಇವರು. ಅದೇ ರೀತಿ ಅವರ ಮಾರ್ಗಗಳು, ಅವರ ಉಪದೇಶಗಳನ್ನು ನೋಡೋದಾದ್ರೆ ಸೇವಾಲಾಲರ ಮಾರ್ಗಗಳು ತುಂಬಾ ಮುಖ್ಯವಾದವು. ಪ್ರತಿಯೊಬ್ಬರು ಸ್ವಲ್ಪ ಗಮನ ಇತ್ತು ಕೇಳಿ. ಒಂದನೇದು, ಅನ್ಯಾಯ ಮತ್ತು ಮೂಢನಂಬಿಕೆಗಳಿಂದ ದೂರವಿರಬೇಕು, ಅಂದ್ರೆ ಸತ್ಯ ಮತ್ತು ಧರ್ಮದ ಮಾರ್ಗ ಹಿಡಿಯಬೇಕು. 2, ದುಡಿದು ಜೀವನದಲ್ಲಿ ಮುಂದುವರಿಯಬೇಕು, ಅಂದ್ರೆ ಶ್ರಮವೇ ಜಯದ ಸೂತ್ರ. 3, ಸಮುದಾಯದಲ್ಲಿ ಏಕತೆ, ಬಂಜಾರ ಸಮುದಾಯ ಸೇರಿದಂತೆ ಎಲ್ಲರೊಂದಿಗೆ ಸಹಕಾರದೊಂದಿ ಬದುಕಬೇಕು. 4ನೇದು, ನವಪೀಳಿಗೆಗೆ ಶಿಕ್ಷಣ ನೀಡಬೇಕು. ಶಿಕ್ಷಣ ಮತ್ತು ಜ್ಞಾನ ಸಾಕಷ್ಟು ಮಹತ್ವದ್ದು. ಇನ್ನು 5ನೇದು, ಶ್ರದ್ಧೆ ಮತ್ತು ಶುದ್ಧ ಜೀವನ ನಡೆಸಬೇಕು. 6, ಪ್ರಕೃತಿಯ ಸಂಪತ್ತನ್ನು ಗೌರವಿಸಬೇಕು ಸ್ನೇಹಿತರೆ. 7ನೇದು, ಬಾಯಾರಿ ಬಂದವರಿಗೆ ನೀರು ಕೊಡಬೇಕು. 8, ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು. 9, ಹಸಿದವರಿಗೆ ಅನ್ನ ಕೊಡಬೇಕು, ಹಸಿದು ಬಂದವರಿಗೆ. 10, ಮಹಿಳೆಯರನ್ನು ಗೌರವಿಸಬೇಕು. ಸ್ನೇಹಿತರೆ, ಇವೆಲ್ಲ ತಮ್ಮ ಜೀವನದ ಮೂಲಕ ಸೇವಾಲಾಲರು ಸಹಜ ಬದುಕಿನ ಪಾಠಗಳನ್ನು ಕಲಿಸಿಕೊಟ್ಟಂಥವರು. ಅವರು ಈ ಸಂದೇಶಗಳು ಸಮಾಜಕ್ಕೆ ಇಂದಿಗೂ ಮಾರ್ಗದರ್ಶನವಾಗಿವೆ. ಸಮಾಜಕ್ಕೆ ಇಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟ ಸೇವಾಲಾಲರು ಡಿಸೆಂಬರ್ 4, 1806 ಮಹಾರಾಷ್ಟ್ರದ ವಾಸಿಂ ಜಿಲ್ಲೆಯ ಕೊಹರಾಗಢದಲ್ಲಿ ನಿಧನರಾಗ್ತಾರೆ. ಅವರು ನಿಧನರಾದ ಸ್ಥಳದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಸೇವಾಲಾಲರ ಕಂಚಿನ ಪುತ್ಥಳಿಯನ್ನು ಅನಾವರಣಗೊಳಿಸಿದ್ದಾರೆ. ಮಾತೆ ಜಗದಂಬೆ ಮೂರ್ತಿ ಪ್ರತಿಷ್ಠಾಪಿಸಿದ್ದಾರೆ. ಅದೇ ರೀತಿ ಬಂಜಾರ ಜನಾಂಗದ ಸಂಸ್ಕೃತಿ, ಕಲೆ, ಅವರ ಆಚಾರ ವಿಚಾರ, ಪುರಾತನ ಅಲಂಕಾರದ ವಸ್ತುಗಳಿಗಾಗಿ ಒಂದು ದೊಡ್ಡ ಮಟ್ಟದ ವಸ್ತು ಸಂಗ್ರಹಾಲಯವನ್ನೇ ಸ್ಥಾಪಿಸಿದ್ದಾರೆ.
ಸ್ನೇಹಿತರೆ, ನಿಮಗೆ ಹೇಳೋದು ಒಂದೇ, ಇದ್ರ ಸಂದೇಶ ಮುಖಾಂತರ ಮನುಷ್ಯನಿಗೆ ಹುಟ್ಟು ಸಾವು ಖಚಿತ, ಇದರ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ. ಅದಕ್ಕೆ ಇಂಥ ಮಹಾನ್ ಸಂತರು ಬಿಟ್ಟು ಹೋದಂಥ ಉಪದೇಶಗಳನ್ನು ಅನುಸರಿಸುತ್ತಾ ಅವರ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ನನ್ನ ವಿಡಿಯೋಗೆ ವಿರಾಮ ನೀಡುತ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.